ಏರ್ ಇಂಡಿಯಾ ವಿಮಾನ ಮತ್ತೊಂದು ಕೊನೆಯ ವಿಡಿಯೋ ಲಭ್ಯವಾಗಿದೆ. ಸ್ಥಳೀಯರ ಮೊಬೈಲ್ನಲ್ಲಿ ವಿಮಾನ ತೆರಳುವಂತ ದೃಶ್ಯ ಸೆರೆ ಸಿಕ್ಕಿದೆ. ಟೇಕ್ ಆಫ್ ಆಗುತ್ತಲೇ ಪತನವಾದ ಏರ್ ಇಂಡಿಯಾ ವಿಮಾನ. ಈಗ ಮತ್ತೊಂದು ವಿಡಿಯೋ ಲಭ್ಯವಾಗ್ತಾ ಇದೆ. ಕೊನೆಯ ವಿಡಿಯೋ ಅಂತ ಇದನ್ನು ಹೇಳಲಾಗ್ತಾ ಇದೆ. ಅಲ್ಲಿನ ಸ್ಥಳೀಯರ ಮೊಬೈಲ್ನಲ್ಲಿ ವಿಮಾನ ತೆರಳುವಂತ ದೃಶ್ಯವನ್ನ ಸೆರೆ ಹಿಡಿಯಲಾಗಿದೆ. ಈ ವಿಮಾನ ದುರಂತಕ್ಕೆ ಸಂಬಂಧಪಟ್ಟಂತ ಕೆಲವೊಂದಷ್ಟು ವಿಡಿಯೋಸ್ಗಳು ಇದೀಗ ವೈರಲ್ ಆಗ್ತಾ ಇದೆ. ವಿಮಾನದ ಒಳಗಿನ ವಿಡಿಯೋಗಳು, ಹೊರಗಿನ ವಿಡಿಯೋಗಳು, ಕೆಲವು ಸ್ಥಳೀಯರು ಒಂದಷ್ಟು ವಿಡಿಯೋವನ್ನು ಚಿತ್ರೀಕರಿಸಿದ್ದಾರೆ. ಆ ವಿಡಿಯೋಗಳು ಕೂಡ ಲಭ್ಯವಾಗ್ತಾ ಇದೆ. ನೋಡಿ, ಇದು ತೆರಳ್ತಾ ಇದ್ದ ಹಾಗೇನೆ ಕೆಲವು ದೂರದಲ್ಲಿ ಹೋಗಿ ಬಿದ್ದಿರುವಂಥದ್ದು. ಇದು ಸ್ಥಳೀಯರೊಬ್ಬರು ವಿಡಿಯೋ ಮಾಡಿದ್ದಾರೆ. ಆ ವಿಡಿಯೋ ನೀವು ಗಮನಿಸ್ತಾ ಇದ್ದೀರಾ. ಇದು ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆ ಸಿಕ್ಕಿರುವಂಥದ್ದು. ಟೇಕ್ ಆಫ್ ಆಗ್ತಾ ಇದ್ದ ಹಾಗೇನೆ ಸ್ವಲ್ಪ ದೂರದಲ್ಲೇ ಹೋಗಿ ಪತನ ಆಗಿರೋದು. ಆ ಬಿಲ್ಡಿಂಗ್ ಮೇಲೆ ಪತನ ಆಗ್ತಾ ಇರುವಂಥ ವಿಡಿಯೋವನ್ನು ನೀವು ಗಮನಿಸ್ತಾ ಇದ್ದೀರಾ. ಇದನ್ನು ಅಲ್ಲಿನ ಸ್ಥಳೀಯರೊಬ್ಬರು ಸೆರೆ ಹಿಡಿದಿದ್ದಾರೆ. ಬ್ಲಾಸ್ಟ್ ಆಗಿರೋದು, ಆ ನಂತರದ ದೃಶ್ಯಾವಳಿಗಳು, ವಿಮಾನದ ಒಳಗಿನ ದೃಶ್ಯಾವಳಿಗಳು, ಕೆಲವೊಂದಷ್ಟು ಮಂದಿ ಇದನ್ನು ಶೂಟ್ ಮಾಡಿದ್ದಾರೆ. ಕೆಲವರು ಆ ವಿಮಾನಕ್ಕೆ ಹತ್ತೋದಕ್ಕಿಂತ ಮುಂಚಿತವಾಗಿ ಮಾಡಿದಂಥ ವಿಡಿಯೋಸ್ಗಳು, ಪ್ರತಿ ಒಂದು ವಿಡಿಯೋಗಳು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ. ಮತ್ತು ಈ ಕರಾಳ ಘಟನೆ ಇದೆಯಲ್ಲ, ಈ ಘಟನೆಯ ಒಂದೊಂದು ವಿಚಾರವನ್ನು ಬಹಿರಂಗಪಡಿಸ್ತಾ ಇದೆ. ಕೆಲವರು ಬಹಳ ಖುಷಿಯಾಗಿ ನಾವು ಹೋಗ್ತಾ ಇದ್ದೀವಿ ಲಂಡನ್ಗೆ ಅಂತ ತಿಳಿಸ್ತಾ ಇದ್ರು. ಇನ್ನು ಕೆಲವರು ಬಹಳ ಬೇಸರದಿಂದ ಭಾರತವನ್ನು ಬಿಟ್ಟು ಹೋಗ್ತಾ ಇದ್ದೀವಿ, ಟಾಟಾ ಬಾಯ್ ಬಾಯ್ ಅಂತ ಹೇಳ್ತಾ ಇದ್ರು. ಇನ್ನು ಕೆಲವರು ಟೇಕ್ ಆಫ್ ಆಗ್ತಾ ಇರೋದನ್ನು ವಿಡಿಯೋ ಮಾಡಿದ್ದಾರೆ, ಪತನ ಆಗ್ತಿರೋದನ್ನು ವಿಡಿಯೋ ಮಾಡಿದ್ದಾರೆ. ಒಳಗಡೆ ತಾಂತ್ರಿಕ ದೋಷ ಆಗಿದೆ ಅನ್ನೋದನ್ನು ಹೇಳ್ತಿದ್ರು, ಅದನ್ನು ವಿಡಿಯೋ ಮಾಡಿದ್ದಾರೆ. ಒಳಗಡೆ ಯಾವ ಥರದ ಪರಿಸ್ಥಿತಿ ಆಗ್ತಾ ಇತ್ತು ಅನ್ನೋದನ್ನು ಕೆಲವರು ತಿಳಿಸಿದ್ದಾರೆ. ಎಲ್ಲವೂ ಕೂಡ ಒಂದೊಂದು ದೃಶ್ಯಗಳು ಒಂದೊಂದು ಕಥೆಯನ್ನು ಹೇಳ್ತಾ ಇದೆ. ಯಾರು ಕೂಡ ಭಾವಿಸಿರಲಿಲ್ಲ ಇಂಥದ್ದೊಂದು ದೊಡ್ಡ ದುರಂತ ಸಂಭವಿಸುತ್ತೆ ಅಂತ. ನಿಜವಾಗ್ಲೂ ನಿನ್ನೆ ಕರಾಳ ದಿನ. ಒಮ್ಮೆಲೆ ನಾವು 260 ಜನರನ್ನು 245 ಜನರನ್ನು ಕಳ್ಕೊಳ್ತೀವಿ, ನೋವು ಅನುಭವಿಸ್ತಾರೆ ಅಂತ ಅಂದಾಗ ಅದನ್ನು ಒಪ್ಕೊಳ್ಳೋದು ನೋಡಿ, ಅದು ನಿಜವಾಗ್ಲೂ ಬೇಸರ. ಯಾರು ಕೂಡ ಭಾವಿಸಿರಲಿಲ್ಲ ಈ ಥರದೊಂದು ದುರಂತ ಸಂಭವಿಸುತ್ತೆ ಅಂತ. ಹಾಗೆ ನೋಡಿದ್ರೆ ಸಾಕಷ್ಟು ವಿಮಾನ ದುರಂತಗಳು ನಡೆದಿದೆ ನಮ್ಮಲ್ಲಿ. ಆದರೆ ಕಳೆದ 30 ವರ್ಷಗಳಿಗೆ ಹೋಲಿಸಿದ್ರೆ 30 ವರ್ಷದ ಬಳಿಕ ಸಂಭವಿಸಿರುವಂಥ ಅತಿ ದೊಡ್ಡ ದುರಂತ ಅಂತ ಇದನ್ನು ಕರೆಯಲಾಗ್ತಾ ಇದೆ. ಇದೇ ವಿಮಾನ, ಏರ್ ಇಂಡಿಯಾ ವಿಮಾನನೇ 30 ವರ್ಷಗಳ ಹಿಂದೆ ದೊಡ್ಡದೊಂದು ದುರಂತ ಸಂಭವಕ್ಕೆ ಕಾರಣ ಆಗಿತ್ತು. ಇದೀಗ 30 ವರ್ಷಗಳ ನಂತರ ಅದನ್ನು ಮೀರಿಸುವಂಥ ಒಂದು ದೊಡ್ಡ ದುರಂತ ಸಂಭವಿಸಿರೋದಿದೆಯಲ್ಲ, ಇದು ನಿಜವಾಗ್ಲೂ ಕೂಡ ಆಘಾತ ತರಿಸುವಂಥ ವಿಡಿಯೋ ಆಗಿದೆ. ನಾನಾಗಲೇ ಹೇಳ್ತಾ ಇದ್ದೆ, ಒಂದೊಂದು ದೃಶ್ಯಗಳು ಒಂದೊಂದು ಕಥೆಯನ್ನು ಹೇಳ್ತಾ ಇದೆ. ನೂರಾರು ಕನಸುಗಳನ್ನು ಕಟ್ಕೊಂಡು ಕೆಲವರು ಇದರಲ್ಲಿ ಪ್ರಯಾಣ ಮಾಡ್ತಾ ಇದ್ರು. ಹೊಸ ಕನಸುಗಳನ್ನು ನನಸು ಮಾಡ್ಕೊಳ್ಬೇಕು ಅಂತ ಕೆಲವರು ಪ್ರಯಾಣವನ್ನು ಮಾಡ್ತಾಯಿದ್ರು. ಮಗನನ್ನು, ಮಗಳನ್ನು, ಗಂಡನನ್ನು, ಹೆಂಡತಿಯನ್ನು ಭೇಟಿ ಆಗಬೇಕು ಅಂತ ಕೆಲವರು ಪ್ರಯಾಣ ಮಾಡ್ತಾಯಿದ್ರು. ವೈಯಕ್ತಿಕವಾಗಿ ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತೆಗೆ ಹೋಗಬೇಕು ಅಂತ ಕೆಲವರು ತೆರಳ್ತಾ ಇದ್ರು. ಇನ್ನು ಕೆಲವರಿಗೆ ಈ ವಿಮಾನ ಈ ಥರದೊಂದು ದುರಂತ ಸಂಭವಿಸುತ್ತೆ ಅನ್ನೋದ ಅರಿವೇ ಇಲ್ಲದೆ ವಿಡಿಯೋ ಮಾಡಿದ್ದು ಇದೆ. ದುರಂತ ಸಂಭವಿಸಿದ ಬಳಿಕ ಈ ವಿಮಾನದ ವಿಡಿಯೋ ಮಾಡಿದ್ದ ನಾನು ಅನ್ನುವಂಥ ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ.